ಜೈಲಿನಲ್ಲಿ ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ವಿಚಾರ ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆಯ ಆರೋಪ ಇಂದು ಸೆಷನ್ಸ್ ಕೋರ್ಟ್ನಿಂದ ಆದೇಶ ಪ್ರಕಟ ಆಗತ್ತೆ. ಹೆಚ್ಚುವರಿ ದಿಂಬು ಹಾಸಿಗೆ ಕೊಡುವ ಬಗ್ಗೆ ಕೋರ್ಟ್ ಆದೇಶವನ್ನು ಮಾಡಿದೆ. ಜೈಲಾಧಿಕಾರಿಗಳ ವಿರುದ್ಧ ಆರೋಪಿಸಿದ ದರ್ಶನ್ ಪರ ವಕೀಲರು 1 ತಿಂಗಳಿಂದ ಕ್ವಾರಂಟೈನ್ ಬ್ಯಾರೆಕ್ನಲ್ಲಿ ಇಡಲಾಗಿದೆ. ಕೋರ್ಟ್ ಆದೇಶ ಇದ್ರೂ ಯಾವ ಸೌಲಭ್ಯನೂ ಕೊಡ್ತಾ ಇಲ್ಲ. ದರ್ಶನ್ ಮುಂದೆ 24 ಗಂಟೆ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯ ಅನ್ನೋದು ಇಲ್ಲ ಅಂತ ಆರೋಪಿಸ್ತಾ ಇರೋದು. ಇಂದಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ನ್ಯಾಯಾಲಯ ಅರ್ಜಿ ಸಂಬಂಧ ಇವತ್ತು ಆದೇಶವನ್ನು ನೀಡಲಿದೆ ಕೋರ್ಟ್. ಸೊ ಈ ಹಿಂದೆ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಕೋರ್ಟ್ ಮೊರೆ ಹೋಗಿದ್ರು. ಆಗ ಏನೇನು ಅವಕಾಶ ಕೊಡಬಹುದು ಒಬ್ಬ ಅಪರಾಧಿಗೆ ಅಥವಾ ಆರೋಪವನ್ನು ಹೊತ್ತಂಥ ಆರೋಪಿಗೆ ಏನೇನು ಅವಕಾಶವನ್ನು ಕೊಡ್ಬೋದು, ಜೈಲಿನಲ್ಲಿ ಇರಬೇಕಾದ್ರೆ ಅವಕಾಶಗಳನ್ನು ಕೊಡಿ ಅನ್ನೋದನ್ನು ತಿಳಿಸಲಾಗಿತ್ತು. ಬಟ್ ದರ್ಶನ್ ಪರ ವಕೀಲರು ಇನ್ನೂ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲ ಅಷ್ಟೆಲ್ಲ ಹೇಳಿದ್ರು, ಕೋರ್ಟೇ ಸ್ವತಃ ಖುದ್ದಾಗಿ ಹೇಳಿದ್ರು ಇನ್ನೂ ಕೂಡ ನಮಗೆ ಹಾಸಿಗೆ ದಿಂಬಿನ ವ್ಯವಸ್ಥೆಯನ್ನು ಮಾಡಿಲ್ಲ ಇಲ್ಲಿ. ಜೊತೆಗೆ CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿಬಿಟ್ಟಿದ್ದಾರೆ. 24 ಗಂಟೆ ಆ ಕ್ಯಾಮ್ರಾದ ಕಣ್ಗಾವಲಿನಲ್ಲೇ ಇರಬೇಕಾಗತ್ತೆ. ಒಂದು ಸ್ವಾತಂತ್ರ್ಯ ಅನ್ನೋದು ಇಲ್ಲ. ವಾಕ್ ಮಾಡೋದಕ್ಕೂ ಕೂಡ ಅವಕಾಶ ಅನ್ನೋದು ಸಿಗ್ತಾ ಇಲ್ಲ. ಕ್ವಾರಂಟೈನ್ ಬ್ಯಾರೆಕ್ನಲ್ಲೇ ಹಾಕ್ಬಿಟ್ಟಿದ್ದಾರೆ. ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ. ಕಳೆದ ಬಾರಿ ಕೂಡ ಇವರು ಫಂಗಸ್ ಆಗಿದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಸೂರ್ಯನ ಕಿರಣಗಳನ್ನೇ ನೋಡ್ದೇನೆ ಫಂಗಸ್ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಈ ಬಾರಿಯೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಮೇಲೆ ನೇರವಾಗಿ ಇವರು ಆರೋಪಿಸ್ತಾ ಇರೋದು. ಅವರು ಕೂಡ ವಾದವನ್ನು ಮಂಡಿಸಲಾಗಿದೆ ಸರ್ಕಾರದ ಪರವಾಗಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ಏನೇನು ಮಾಡಬೇಕು, ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂತಂದರೆ ನೀವುಗಳ ಜವಾಬ್ದಾರಿ ಅಂತ. ನಾವು ಏನು ಅವಕಾಶವನ್ನು ಏನು ಸೌಲಭ್ಯಗಳನ್ನು ಕೊಡ್ಬೋದು ಆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ತಿಳಿಸಲಾಗಿದೆ. ಹಾಗಾಗಿ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ಬಹಳ ಮುಖ್ಯವಾಗಿರೋದು. ಅಕಸ್ಮಾತ್ ಏನಾದರೂ ಜೈಲಾಧಿಕಾರಿಗಳ ಪರವಾಗಿ ಬಂತು ಅಂತಂದರೆ ಅದೊಂದು ದರ್ಶನ್ಗೆ ಬಿಗ್ ಲಾಸ್ ಆಗುತ್ತೆ, ಒಂದು ದೊಡ್ಡ ಹಿನ್ನಡೆ ಆಗುವಂಥದ್ದು. ದರ್ಶನ್ ಪರವಾಗಿ ಬಂತು ಅಂತ ಹೇಳಿದ್ರೆ ಜೈಲಾಧಿಕಾರಿಗಳಿಗೆ ಹಿನ್ನಡೆ ಆಗುತ್ತೆ. ಸೊ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಏನು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.